ನಮಸ್ಕಾರ. ಸ್ವಗ್ರಾಮ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಅವತ್ತು ಹೇಳಿದ ಹಾಗೆ ಸ್ವಗ್ರಾಮ್ನಲ್ಲಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಊರಿನ ಕಥೆಯನ್ನು ಬರಿಬಹುದು. ಸ್ವಗ್ರಾಮ್ ಮೊಬೈಲ್ ಅಪ್ಲಿಕೇಶನನ್ನು ನಿಮ್ಮ ಮನೆಯಲ್ಲಿ ಪಾಲಕರು ಇರ್ತಾರೆ, ಅವರ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಬರೆಯೋದಕ್ಕೆ ಶುರು ಮಾಡ್ಬೋದು. ಇನ್ ಕೇಸ್ ನಿಮಗೆ ಹಾಗೆ ಮಾಡೋದಕ್ಕಾಗಲಿಲ್ವಾ, ಹಾಗಾದರೆ ಒಂದು A4 ಶೀಟ್ ಹಾಳೆಯನ್ನು ತಗೊಳ್ಳಿ, ಅದರ ಮೇಲೆ ನಿಮ್ಮ ಊರಿನ ಕಥೆಯನ್ನು ಬರೆಯೋದಕ್ಕೆ ಶುರು ಮಾಡಿ. ಹಾಗಾದರೆ ಕಥೆಯನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಊರಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಏನು ಮಾಡೋದು, ನನಗೆ ಹೇಗೆ ಬರೆಯೋದು ಅಂತ ಗೊತ್ತಾಗ್ತಿಲ್ಲ ಅಂತ ಸಾಕಷ್ಟು ಮಕ್ಕಳ ಪ್ರಶ್ನೆ ಇರುತ್ತೆ. ಹೀಗೇನಾದರೂ ನೀವು ಕೂಡ ಯೋಚನೆ ಮಾಡ್ತಿದ್ರೆ ನಿಮಗೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಚಿಕ್ಕ ಹಾಗೂ ಚೊಕ್ಕದಾಗಿರುವಂತಹ ಬರಹವನ್ನು ಹೇಗೆ ಬರಿಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ಕೊನೆಯವರೆಗೂ ವಿಡಿಯೋವನ್ನು ನೋಡಿ, ಹಾಗೆಯೇ ಇವತ್ತಿಂದನೇ ಬರೆಯೋದಕ್ಕೆ ಶುರು ಮಾಡಿ. ಓಕೆ, ಸೊ ನನಗೆ ನನ್ನ ಊರಿನ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗಿದೆ. ನನ್ನ ಊರಲ್ಲಿ ಬರೀ ದೇವಾಲಯಗಳು ಮಾತ್ರ ಅಲ್ಲ, ಇನ್ನೂ ಹಳೆಯ ಸಂಪ್ರದಾಯಗಳಿರ್ಬೋದು, ನನ್ನ ಅಜ್ಜ ಅಜ್ಜಿ ಬದುಕಿದಂತಹ ರೀತಿಗಳಿರ್ಬೋದು, ಅಥವಾ ನಾವು ಮಾಡ್ತಾ ಇದ್ದಂತಹ ಹಬ್ಬಗಳಿರ್ಬೋದು, ಹೀಗೆ ಸಿಕ್ಕಾಪಟ್ಟೆ ವೆರೈಟಿಗಳಿದೆ. ಅಷ್ಟೇ ಅಲ್ಲ, ನನ್ನ ಊರಲ್ಲಿ ನೇಯ್ಗೆನೋ ಅಥವಾ ಇನ್ಯಾವುದೋ ಕರಕುಶಲ ವಸ್ತುಗಳನ್ನು ತಯಾರು ಮಾಡೋದು, ಇಂಥದ್ದನ್ನೆಲ್ಲ ಮಾಡ್ತಾರೆ. ಇದೆಲ್ಲವನ್ನು ನಾನು ಇಡೀ ಜಗತ್ತಿಗೆ ತಿಳಿಸ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಈ ರೀತಿ ನೀವು ಬರೆಯೋದಕ್ಕೆ ಶುರು ಮಾಡಿ. ಮೊಟ್ಟ ಮೊದಲನೇದಾಗಿ ಯಾವುದೇ ಲೇಖನವನ್ನು ಬರೆಯೋದಕ್ಕೆ ಅದಕ್ಕೆ ಒಂದು ತಲೆ ಬರಹ ಅಥವಾ ಶೀರ್ಷಿಕೆ, ಟೈಟಲ್ ಅಂತ ಏನು ಕರಿತೀವಿ, ಅದನ್ನು ಕೊಡಬೇಕಾಗುತ್ತೆ. ಸೊ ಜಸ್ಟ್ ತೈಲೂರು ನನ್ನೂರು ಇಷ್ಟು ಹೇಳಿದ್ರೆ ಸಾಕಾ? ಖಂಡಿತ ಇಲ್ಲ. ಜನರು ಅದನ್ನು ನೋಡಿ ಅಟ್ರಾಕ್ಟ್ ಆಗಬೇಕು. ತೈಲೂರು ಒಂದು ಪಾರಂಪರಿಕ ಜಗತ್ತು, ಮೈಸೂರಿನಲ್ಲಿ ನನ್ನ ಗ್ರಾಮವೇ ಫೇಮಸ್, ಈ ರೀತಿಯಾದಂತಹ ಟೈಟಲ್ಗಳನ್ನು ನೀವು ಕೊಡಬೇಕು. ಆಗ ಜನರಿಗೆ ಓದೋದಕ್ಕೂ ಕೂಡ ಅಟ್ರಾಕ್ಟಿವ್ ಅನಿಸುತ್ತೆ. ಏನಿದು ಸೂಪರ್ ಆಗಿದೆಯಲ್ಲ, ಏನೋ ವಿಶೇಷತೆ ಇದೆಯಲ್ಲ ಅಂತ ನಿಮ್ಮ ಬರಹವನ್ನು ಓದ್ತಾರೆ. ಇನ್ನು ಶೀರ್ಷಿಕೆಯನ್ನು ಕೊಟ್ಟ ನಂತರ ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಂತಂದರೆ, ನೆಕ್ಸ್ಟ್ ಲೀಡ್ ಅಂದರೆ ಲೀಡ್ ಪ್ಯಾರಾ ಅಂತ ಏನು ಕರಿತೀವಿ, ಪ್ರಮುಖವಾಗಿರುವಂತಹ ಪ್ಯಾರಾ ಇದಾಗಿರುತ್ತೆ. ನಿಮ್ಮ ಇಡೀ ಕತೆಗೆ ಒಂದು ಹಿಂಟನ್ನು ಕೊಡುವಂತಹ ಒಂದು ಪ್ಯಾರಾ ಇದಾಗಿರುತ್ತೆ. ಸೊ ಇಲ್ಲಿ ನೀವು ಏನಪ್ಪ ಬರೀಬೇಕು ಅಂತಂದರೆ, ನನ್ನೂರು ಅಂತಂದರೆ ನನಗೆ ಹೆಮ್ಮೆ ಇದೆ, ಈ ಊರಿನಲ್ಲಿ ಹುಟ್ಟೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅನಿಸುತ್ತೆ, ನನ್ನ ಗ್ರಾಮದ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನನಗೆ ಈ ಪುಟಗಳು, ಈ ಅಕ್ಷರಗಳು ಸಾಕಾಗೋದಿಲ್ಲ, ಇನ್ನಷ್ಟು ಬರೀಬೇಕು, ಇನ್ನಷ್ಟು ಹೇಳಬೇಕು ಅಂತ ಇದೆ. ಆದರೆ ಚುಟುಕಾಗಿ ನನ್ನ ಊರಿನ ವಿಶೇಷತೆಯನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿ ನೀವು ಲೀಡನ್ನು ಕೊಡಬೇಕಾಗತ್ತೆ. ಸೊ ಹೀಗೆ ಬರೆದ್ರೆ ಏನೋ ಒಂದು ವಿಶೇಷತೆ ಇದೆ ಇವರ ಊರಲ್ಲಿ ಅನ್ನುವಂಥದ್ದನ್ನು ಜನ ಥಿಂಕ್ ಮಾಡ್ತಾರೆ, ಹಾಗೆಯೇ ಅದನ್ನು ಓದೋದಕ್ಕೂ ಕೂಡ ಶುರು ಮಾಡ್ತಾರೆ. ಸರಿ, ಲೀಡನ್ನು ಕೊಟ್ಟಾಯಿತು, ನಂತರ ಏನು ಮಾಡಬೇಕು? ನಂತರ ಒಂದು ಸಬ್ ಟೈಟಲ್ ಅಂದರೆ ಉಪಶೀರ್ಷಿಕೆಯನ್ನು ಕೊಡಬೇಕಾಗುತ್ತೆ. ತೈಲೂರಿನಲ್ಲಿ ಇರುವಂತಹ ತೈಲೂರಮ್ಮನ ದೇವಾಲಯ, ನಮ್ಮೂರಲ್ಲಿ ಇರುವಂತಹ ಕರಕುಶಲ ಕೆಲಸಗಳು, ನಮ್ಮೂರಿನ ಶಿಲ್ಪಕಲೆ, ನಮ್ಮೂರಿನ ಶಾಲೆ, ಹೀಗೆ ನೀವು ಒಂದು ಉಪಶೀರ್ಷಿಕೆಯನ್ನು ಕೊಡಬೇಕಾಗತ್ತೆ. ಹೀಗೆ ಉಪಶೀರ್ಷಿಕೆಯನ್ನು ಕೊಟ್ಟ ನಂತರ ಕೆಳಗಡೆ ಒಂದು ಪ್ಯಾರವನ್ನು ಬರಿಬೇಕಾಗತ್ತೆ. ನಿಮ್ಮ ಶಾಲೆನೋ ನಿಮ್ಮ ಊರೋ ಯಾವ ರೀತಿ ಇದೆ ಅನ್ನೋದನ್ನು ನೀವು ಬರಿಬೇಕಾಗುತ್ತೆ. ಅದಾದ ನಂತರ ಇನ್ನೂ ನಿಮಗೆ ಬರೆಯೋದಕ್ಕಿದೆ ಅಂತಂದರೆ ಮತ್ತೆ ಉಪಶೀರ್ಷಿಕೆಯನ್ನು ಕೊಟ್ಟು ನೆಕ್ಸ್ಟ್ ಪ್ಯಾರವನ್ನು ಬರಿಬೋದು, ಹಾಗೆಯೇ ಇನ್ನೊಂದು ಪ್ಯಾರವನ್ನು ಕೂಡ ಬರಿಬೋದು. ಹೀಗೆ ಒಂದು 2-3 ಪ್ಯಾರಗಳು ಬರೆದ ನಂತರ ಕೊನೆಯಲ್ಲಿ ಉಪಸಂಹಾರ ಅಂದರೆ ಎಂಡಿಂಗ್, ನಿಮ್ಮ ಓವರಾಲ್ ಕತೆ, ನಿಮ್ಮ ಓವರಾಲ್ ಊರಿನ ಹಿಸ್ಟ್ರಿ ಏನು ಹೇಳುತ್ತೆ ಅನ್ನೋದನ್ನು ನೀವು ಉಪಸಂಹಾರದಲ್ಲಿ ಕೊಡಬೇಕಾಗುತ್ತೆ. ನನ್ನ ಊರಿನ ವಿಶೇಷತೆಯನ್ನು ಹಂಚಿಕೊಂಡಿದ್ದಕ್ಕೆ ನನಗೆ ಈಗಲೂ ಖುಷಿಯಾಗ್ತಿದೆ, ಬೇರೆಯವರು ಕೂಡ ಇದನ್ನು ಓದ್ತಾರೆ ಅಂತ ನನಗೆ ನಿಜಕ್ಕೂ ಸಂತೋಷ ಇದೆ. ನನ್ನೂರಿನ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ, ಹೇಳೋದಕ್ಕೆ ಇನ್ನೂ ಸಾಕಷ್ಟು ವಿಚಾರಗಳಿದೆ. ನನ್ನೂರಿನ ಹಾಗೆ ನಿಮ್ಮೂರಲ್ಲೂ ವಿಶೇಷತೆ ಇರ್ಬೋದು, ನೀವು ಕೂಡ ಶೇರ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಒಂದು ಸುಂದರವಾದ ಉಪಸಂಹಾರವನ್ನು ಮಾಡಬೇಕಾಗುತ್ತೆ. ಈ ಒಂದು ರೈಟಪ್ಸ್ ಏನಿದೆ ಅದನ್ನು ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಆಗಲೇ ಹೇಳ್ದಂಗೆ ಆ್ಯಪಲ್ಲಿ ಅಪ್ಲೋಡ್ ಮಾಡೋದಕ್ಕಾಗದಿದ್ದರೆ ಒಂದು ಪೇಪರ್ ಶೀಟ್ ತೊಗೊಂಡು ಅದರಲ್ಲಿ ಬರೀರಿ. ಕೊನೆಯಲ್ಲಿ ನಿಮ್ಮ ಹೆಸರು, ಜಿಲ್ಲೆ, ತಾಲೂಕು, ಊರು ಅಥವಾ ಗ್ರಾಮ ಇದನ್ನು ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಕೊನೆಯಲ್ಲಿ ನಿಮ್ಮ ಪಾಲಕರ ಫೋನ್ ನಂಬರನ್ನು ಕೂಡ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಸೊ ಇದಿಷ್ಟು
ಒಂದಿಷ್ಟು ವಿಚಾರಗಳನ್ನು ನೀವು ನಿಮ್ಮ ಒಂದು ಪ್ಲೇನ್ ಪೇಪರ್ ಶೀಟಲ್ಲಿ ಬರೆದು ನಮಗೆ ತಿಳಿಸ್ಬೋದು. ನಿಮ್ಮ ಊರಿನ ಕತೆ ಇಡೀ ಜಗತ್ತಿಗೆ ತಲುಪಿಸುವಂತಹ ಕೆಲಸವನ್ನು ಖಂಡಿತವಾಗಿಯೂ ನಾವು ಮಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕಿರುವಂತಹ ಕಥೆಯನ್ನು ಇನ್ನಷ್ಟು ಜನರಿಗೆ ತಿಳಿಸೋದಕ್ಕಾಗಿ ನಾವು ಪ್ರಮೋಟ್ ಕೂಡ ಮಾಡ್ತೀವಿ. ಅದಾದ ನಂತರ ನಾನಂತೂ ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡ್ತೀನಿ. ನಿಮ್ಮ ಒಂದು ಆರ್ಟಿಕಲ್ ಬಗ್ಗೆ, ನಿಮ್ಮ ಒಂದು ಊರಿನ ಬಗ್ಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕ್ತೀವಿ. ಇನ್ನು ಇಷ್ಟೆಲ್ಲ ಮಾಡಿದ ನಂತರ ಖಂಡಿತವಾಗಿ ನಿಮಗೆ ಒಂದು ಖುಷಿ ಇರುತ್ತೆ, ನಿಮ್ಮ ಕಥೆಯನ್ನು ಓದಿದ ಖುಷಿ ನನಗೂ ಇರುತ್ತೆ. ಹಾಗೆಯೇ ನಿಮ್ಮ ಊರಿಗೆ ಯಾವುದಾದ್ರೂ ಒಂದು ಸಹಾಯ ಆಗಬೇಕು ಅಂತಂದರೆ, ಗೌರ್ಮೆಂಟ್ ಆ ಕೆಲಸವನ್ನು ಮಾಡಬೇಕು ಅಂತಂದರೆ ನಿಮ್ಮ ಊರಿನ ಬಗ್ಗೆ ಗೌರ್ಮೆಂಟಿಗೆ ತಿಳಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಒಟ್ಟಿನಲ್ಲಿ ನಮ್ಮೂರು ಅಂದರೆ ನಮಗೆ ಪ್ರೀತಿ, ಹೆಮ್ಮೆ, ವಿಶೇಷವಾದಂತಹ ಗೌರವ ಇದ್ದೇ ಇರುತ್ತೆ. ಅದರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸೋದು, ಹಾಗೆಯೇ ನಾವು ಅದನ್ನು ತಿಳ್ಕೊಂಡು ಅದನ್ನು ಒಂದು ಡಾಕ್ಯುಮೆಂಟ್ ಮಾಡಿ ಇಡೋದು ತುಂಬಾ ಮುಖ್ಯವಾಗಿರುವಂತಹ ಕೆಲಸ. ಸೊ ನಿಮ್ಮ ಊರಿನ ಬಗ್ಗೆ ನೀವು ತಿಳಿಸೋದಕ್ಕೆ ಶುರು ಮಾಡಿದರೆ ಮಾತ್ರ ಆ ಪರಂಪರೆ, ಆ ಕಲೆ, ಆ ಸಾಹಿತ್ಯ, ಆ ಊರು ಅನ್ನುವಂತಹ ಒಂದು ಬಾಂಧವ್ಯ ಉಳ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಇನ್ಯಾಕೆ ತಡ, ಈಗಲೇ ನಿಮ್ಮ ಪೇಪರ್ ಪೆನ್ ತೊಗೊಂಡು ಬರೆಯೋದಕ್ಕೆ ಶುರು ಮಾಡಿ, ಅಥವಾ ಮೊಬೈಲ್ ಅಪ್ಲಿಕೇಶನಲ್ಲಿ ನಿಮ್ಮ ಊರಿನ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡಿ. ನಿಮ್ಮ ಊರಿನ ಕಥೆಯನ್ನು ಕೇಳೋದಕ್ಕೆ ನಾನಂತೂ ರೆಡಿಯಾಗಿದ್ದೀನಿ. ಆದಷ್ಟು ಬೇಗ ನಿಮ್ಮ ಕತೆ ನನ್ನ ಕೈ ಸೇರಲಿ.